ಬೇಸ್ಲೆಸ್ಸು ಮತ್ತು ಅನ್ಸೈಂಟಿಫಿಕ್. ಕುಂದಾಪುರಕ್ಕೆ ಬರುವವರು ಕುಂದಾಪುರ ಪೇಟೆ ಸುತ್ತಲಿಕ್ಕೆ ಬರೋದಿಲ್ಲ. ಇಲ್ಲಿ ಬೇರೆ ಬೇರೆ ಕೆಲಸಗಳು ಒಂದು ಹೋಟೆಲ್ ಹೋಗ್ತಾರೆ, ಒಂದು ರೆಸ್ಟೋರೆಂಟ್ ಹೋಗ್ತಾರೆ, ಇನ್ನೊಂದು ಹೋಗ್ತಾರೆ, ಎವ್ರಿವೇರ್ ಅವರೊಂದು 20 ಕೊಡ್ತಾರೆ. ನಾವು ರೌಂಡ್ ಹಾಕ್ಲಿಕ್ಕೆ ₹1 ಬೆಂಕಿ ಪೆಟ್ಟಿಗೆ ತಗೊಳ್ಬೇಕು. ಏನಿದು ಕರೆದಿದ್ದಾರೆ, ಪ್ರಕಟಣೆ ಮಾಡಿದ್ದಾರೆ. ನಾನೀಗ ಹೇಳಿದ್ದೇನೆ ಪರಿಶೀಲಿಸ್ತೇವೆ ಅಂತ. ಇನ್ನು ಹಿಂದೆ ಇದ್ರ ನಿರ್ಧಾರ ಆದದ್ದು ಮತ್ತೆ 2010ನಲ್ಲಿ DC-ಯಿಂದ ಗೆಜೆಟ್ ಆಗಿದೆ. ನಮ್ಗೆ ಈಗ ಆಪರ್ಚುನಿಟಿ ಇದೆ. ಅದೇನು ಹಾಕಿದ ಕೂಡಲೇ ನಾವು ಮುಂದುವರಿತೇವಲ್ಲ. ನೀವೀಗ ಆರ್ಡರ್ ಇದೆ, ಇದೆಲ್ಲ ನೋಟಿಫೈ ಆಗಿದೆ, ಪರವಾಗಿಲ್ಲ. ಬಟ್ ಈಗ ನಮ್ಗೆ ಈ ಪ್ರಕಟಣೆ ಕೊಟ್ಟ ಕೂಡಲೇ ಅಲ್ಲಿಗೆ ಮುಗಿತಂತ ನೀವು ಆಕ್ಷೇಪಣೆ ಹೇಳಿದ್ರೆ ನಮಗೂ ಮನವರಿಕೆ ಆಗುತ್ತೆ. ನಾಳೆ 75ರಿಂದ 2001 ನಾನು ಮುನ್ಸಿಪಾಲಿಟಿ ಇದೆಲ್ಲ ಈಗ ಅವರು ನಿರ್ಣಯ ಮಾಡಿರೋ ಉದ್ದೇಶ ಒಳ್ಳೇದಿದೆ. ಮುನ್ಸಿಪಾಲಿಟಿ ಗೊತ್ತಿದೆ, ಪುರಸಭೆ ವ್ಯಾಪ್ತಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೇಕಾದ್ರೆ ಹಿಂದಿನ ನಿರ್ಣಯ. ಬಟ್ ಅದನ್ನ ಈಗ ಈ ಎಲ್ಲ ತೊಂದರೆಗಳಿಗೆ ನಮಗೂ ಅರಿವಾಗಿದೆ. ನಾವು ನೋಡ್ತೇವೆ. It is nowhere in the state, even in Bangalore roadside parking fees ಇಲ್ಲ. It is Kundapur only. ವಿಶೇಷ. We have understood the issues, so we will address it. Nothing to. ಅಲ್ಲ, ಇಲ್ಲಿ ಪಾರ್ಕಿಂಗ್ ಇಡುವಾಗ ನಾವು ಅಂಗಡಿಯವರು ಅಂತ ಅನಾನುಕೂಲ ಆಗದಾಗೆ ಒಂದು ಒಳ್ಳೆ ಇದನ್ನ ನಾವು ಮಾಡ್ತೇವೆ. ರಿಕ್ವೆಸ್ಟ್ ಅಂದ್ರೆ ಕುಂದಾಪುರದಲ್ಲಿ ನೀವು ದೊಡ್ಡ ಪಾರ್ಕಿಂಗ್ ಲಾಟ್ ಅನ್ನು ಎಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಏನ್ ಮಾಡ್ಲಿಕ್ಕೆ ಅರ್ಥ ಆಯ್ತು. ಅದೇ ಈಗ ಟೆಂಡರ್ ಆಗಿ ಮೇಡಮ್ ಸಾಧಾರಣವಾಗಿ ರೋಡ್ ಎಲಿಮೆಂಟ್ಸ್ ಇರೋದು ನಾವು ದಿವಸ ಹೊಡ್ಕೊಳ್ಳೋ ಪರಿಸ್ಥಿತಿ ಎಷ್ಟು ಬೋರ್ಡ್ ಬಂದು ನಿಮ್ಮ ಮೇಲೆ ಪೂರ್ಣ ಭರವಸೆ ನಂಬಿಕೆಯಿಂದ ಕೊಡ್ತಾ ಇದ್ದೀವಿ. ನಮ್ಮ ಜನಕ್ಕೆ ನ್ಯಾಯ ಸಿಗ್ತದೆ. ಎಲ್ಲರ ಮೇಲೆ ಜನಪ್ರತಿ ಎಲ್ಲರೂ we will do good things. ಮೊನ್ನಿನ ಪತ್ರಿಕೆಗಳಲ್ಲಿ ನಾವು ಕುಂದಾಪುರದ ಪ್ರಕಟಣೆಯನ್ನು ಗಮನಿಸಿದಾಗ ನಾವು ಶಾಕ್ ಆದೆವು. ಕುಂದಾಪುರದ ಮುಖ್ಯ ಬೀದಿಗಳಲ್ಲಿ ವಾಹನಗಳನ್ನು ದ್ವಿಚಕ್ರ ಮತ್ತು ಚತುಶ್ಚಕ್ರ ವಾಹನಗಳನ್ನು ಇಡಲಿಕ್ಕೆ ಅವೈಜ್ಞಾನಿಕವಾದ ಅಮಾನವೀಯವಾದಂತಹ ಶುಲ್ಕವನ್ನು, ಒಂದು ದ್ವಿಚಕ್ರ ವಾಹನಕ್ಕೆ ಗಂಟೆಗೆ ₹10, ಚತುಶ್ಚಕ್ರ ವಾಹನಕ್ಕೆ ಗಂಟೆಗೆ ₹20 ಇದನ್ನು ವಿಧಿಸಿ ಇದಕ್ಕೆ ಮುನ್ಸಿಪಾಲ್ಟಿಯ ನಿರ್ಣಯ ಆಗಿದೆ ಅನ್ನೋದನ್ನು ಅವರು ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ನಮಗೆ ತಿಳಿದ ಹಾಗೆ ಇತ್ತೀಚಿನ ಯಾವುದೇ ಮುನ್ಸಿಪಾಲ್ಟಿ ಸಭೆಗಳಲ್ಲೂ ಅಂಥ ನಿರ್ಣಯ ಆಗಿಲ್ಲ. ಒಂದು ವೇಳೆ ನಿರ್ಣಯ ಆಗದಿದ್ದರೂ ಕೂಡ ಅದು ಜನವಿರೋಧಿ, ಅದು ಇಟ್ ಈಸ್ ಸಿಂಪ್ಲಿ ರಾಬರಿ, ಹಗಲು ದರೋಡೆಯ ಕ್ರಮ ಇದು. ಈಗ ಅವರು ಏನು ತಿಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತೇಳಿ ಹೇಳಿದರೆ, ಕುಂದಾಪುರಕ್ಕೆ ಬರುವವರು ಸುಮ್ಮನೆ ಒಂದು ಸಿಟಿಗೆ ರೌಂಡ್ ಹಾಕಲಿಕ್ಕೆ ಬರ್ತಾರೆ ಏನೋ ಅನ್ನುವಂಥ ಅಭಿಪ್ರಾಯ ಮೂಡುವ ಹಾಗೆ ಇದೆ. ಕುಂದಾಪುರಕ್ಕೆ ಬಂದವನು ಹಲವು ಅಂಗಡಿಗಳ, ಹೋಟೆಲ್ಗಳು, ಜೆರಾಕ್ಸು, ಇನ್ನೊಂದು ಮತ್ತೊಂದು ಎಲ್ಲ ಕಡೆ ವಾಹನಗಳನ್ನು ನಿಲ್ಲಿಸ್ತಾನೆ. ಪ್ರತಿಯೊಂದು ಕಡೆಗೆ ₹20 ಅಥವಾ ₹10 ವಸೂಲಾತಿ ಮಾಡಿದರೆ ಅವನ ದಿನದ ಅರ್ಧ ಭಾಗ ಇನ್ಕಮ್ ಅದರಲ್ಲಿಯೇ ಹೋಗುತ್ತೆ. ಇದು ಬಹಳ ಅನ್ಯಾಯ ಇದೆ. ರಾಜ್ಯದ ಯಾವುದೇ ಪ್ರದೇಶಗಳಲ್ಲಿ ಕೂಡ ಇಂಥದ್ದೊಂದು ಕ್ರಮ ಇಲ್ಲವೇ ಇಲ್ಲ. ರೋಡ್ ಸೈಡ್ ಪಾರ್ಕಿಂಗ್ ಮಾಡಿದರೆ ಅದಕ್ಕೆ ಶುಲ್ಕ ಕೊಡಬೇಕು ಅನ್ನೋದು. ಅದಕ್ಕಾಗಿ ವಿಶೇಷವಾದ ಪಾರ್ಕಿಂಗ್ ಏರಿಯಾ, ಪಾರ್ಕಿಂಗ್ ಲಾಟ್ ಅಂತ ಕ್ರಿಯೇಟ್ ಮಾಡಿದರೆ ಅಲ್ಲಿ ಫೀಸನ್ನು ವಿಧಿಸ್ಬೋದು. ಈಗ ಬರೀ ಜನಸಾಮಾನ್ಯರು ಮಾತ್ರ ಅಲ್ಲ, ಪ್ರತಿಯೊಂದು ಅಂಗಡಿಯವರಿಗೂ ಕೂಡ ಅವರವ್ರದ್ದೇ ವಾಹನ, ಕಾರು, ಬೈಕು, ಸ್ಕೂಟರ್ ಇರ್ತಾರೆ. ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ಅವರು ಓಪನ್ ಇಡ್ತಾರೆ. ಈ ನಮ್ಮ ಪ್ರಕಟಣೆಯ ಲೆಕ್ಕಾಚಾರದ ಪ್ರಕಾರ 12 ಗಂಟೆಗೆ ಅವರು ₹240 ಅವ್ರು ಕೊಡಬೇಕು. ಕುಂದಾಪುರದ ಮುನ್ಸಿಪಾಲ್ಟಿಗೆ ತೆರಿಗೆ ಕೊಟ್ಟದ್ದಲ್ಲದೆ, ಸ್ವಚ್ಛತೆಯ ಬಗ್ಗೆ ತೆರಿಗೆ ಕೊಟ್ಟದ್ದಲ್ಲದೇನೆ, ಅಂಗಡಿಯವರೇ ನಾವು ಗ್ರಾಹಕತೆ ಬಿಡೋಣ, ಪ್ರತಿ ಅಂಗಡಿಯಾದರೂ ಅವ್ರವ್ರದ್ದೇ ಆದ ವಾಹನ, ಅವ್ರ ಸಿಬ್ಬಂದಿಗಳ ವಾಹನ ಇರುತ್ತೆ, ಅವ್ರ ಹತ್ರ ಎಲ್ಲ ಶುಲ್ಕ ವಸೂಲಿ ಮಾಡಿದರೆ ಇದು ಹಗಲು ದರೋಡೆ ಅನ್ನದೇ ಮತ್ತೇನು ಅಂತೇಳಿ ಹೇಳಬೇಕು. ನಾವು ಅದಕ್ಕೆ ಇವತ್ತು ಉಪವಿಭಾಗಾಧಿಕಾರಿಗಳನ್ನು ಮೀಟ್ ಮಾಡಿ ಇದೆಲ್ಲ ವಿಷಯಗಳನ್ನು ಕೂಡ ಅವರಿಗೆ ಮನದಟ್ಟು ಮಾಡಿದ್ದೇವೆ. ಇಲ್ಲ, ನೀವು ಹೇಳ್ತಾ ಇರುವಂಥ ಕಾರಣ ಸಕಾರಣ ಇದೆ, ನಾನು ಅದನ್ನು ಪರಿಶೀಲಿಸ್ತೇನೆ, ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ನಾನು ಅದನ್ನು ಮಾತುಕತೆ ನಡೆಸುವ ಮೂಲಕ ಜನರಿಗೆ ಸಮಸ್ಯೆ ಆಗದಾಗೆ ಮಾಡ್ತೇನೆ ಅಂತ ಉಪವಿಭಾಗಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರ ಮೇಲೆ ನಂಬಿಕೆ ಇದೆ. ಬರುವ ವಾರ ನಾವು ಮತ್ತೊಮ್ಮೆ ವಿಚಾರಿಸ್ತೇವೆ. ಈ ವಿಷಯದಲ್ಲಿ ಏನಾದರೂ ಪ್ರಗತಿ ಆಗದೇ ಇದ್ದರೆ ನಮ್ಮ ಹೋರಾಟ ಉಗ್ರ ರೂಪಕ್ಕೆ ಬರುತ್ತೆ. ಯಾಕಂದರೆ ಯಾರಿಗೆ ಟೆಂಡರ್ ಆಗಿರುತ್ತೆ, ಸಾಮೂಹಿಕ ನಾವು ನಮ್ಮ ಟೋಲ್ ಗೇಟ್ಗಳಲ್ಲಿ ಎಲ್ಲ ನೋಡಿದ್ದೇವೆ,
ಬಹಳ ರಫ್ ಆದ ಮಂದಿ ಇರ್ತಾರೆ. ನಾವು 4-5 ಕಡೆಗೆ ನಿಲ್ಲಿಸಿದ್ದೇವೆ, ಎಷ್ಟು ಕಡೆಗೆ ತಗೊಂಡು ಕೊಡೋದು ಅಂತ ಅವ್ರ ಹತ್ರ ಜಗಳ ಮಾಡಿದರೆ ಖಂಡಿತವಾಗಿ ಮೈಮೇಲೆ ಬೀಳ್ತಾರೆ. ನಾವು ಸ್ಥಳೀಯರಾಗಿ ಅವ್ರು ಯಾರೋ ಬಂದು ನಮ್ಮನ್ನು ಎದುರಿಸಿ ಹೋಗಲಿಕ್ಕೆ ನಾವು ಖಂಡಿತ ಬಿಡುವುದಿಲ್ಲ. ಇದು ದೊಡ್ಡ ಮಾರಾಮಾರಿಯ ಕಾರಣ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ನಿರ್ಣಯ ಹಿಂದೆ ತಗೊಳ್ಳದೇ ಇದ್ದರೆ ನಮ್ಮ ಹೋರಾಟ ಭಾಳ ಬಲವಾಗ್ತಾ ಇದೆ. ಯಾವ ಕಾರಣಕ್ಕೂ ನಾವು ಈ ಪದ್ಧತಿಯನ್ನು ಒಪ್ಪೋದಿಲ್ಲ. ಇಷ್ಟೇ. ಥ್ಯಾಂಕ್ ಯು.